ಪೆಟ್ರೋಲ್ ಆಗಿರ್ಬೋದು, ಚಿನ್ನದ ಬೆಲೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಮೋದಿಯವರೇ ಕಾರಣ ಅಂತ. 27,000 ಇದ್ದಿದ್ದು 1 ಲಕ್ಷ ದಾಟಿದೆ. ನೋಡ್ರಿ, ಸಿದ್ದರಾಮಯ್ಯನವ್ರಿಗೆ ಎಲ್ಲವೂ ಗೊತ್ತಿದೆ. ಅವರು ಕಾಂಗ್ರೆಸ್ದಾಗ ಮುಖ್ಯಮಂತ್ರಿ ಅಂತ ಅವ್ರು ಇನ್ನೊಂದು 2-3 ವರ್ಷ ಏನು ಉಳಿದಿದೆ ಅದು ಉಳ್ಕೋಬೇಕಂದ್ರೆ ಅವ್ರು ಹಂಗೆ ಹೇಳಬೇಕು. ಪಾಪ ಹೇಳ್ತಾರೆ. ಯಾಕೆಂದರೆ ಫುಡ್ ಇನ್ಫ್ಲೇಷನ್ ಆ್ಯಂಡ್ ಓವರಾಲ್ ಇನ್ಫ್ಲೇಷನ್ ಎಕ್ಸೆಪ್ಟ್ ಕೋವಿಡ್ಡು ಮತ್ತು ಜಾಗತಿಕ ಇದರದೊಂದು ನಡುವೆ 3 ವರ್ಷ ಬಿಟ್ಟರೆ 11 ವರ್ಷದ ಮೋದಿ ಅವಧಿಯೊಳಗೆ ಲೋಯೆಸ್ಟ್ ಇನ್ಫ್ಲೇಷನ್, ಫುಡ್ ಇನ್ಫ್ಲೇಷನ್ ಈಸ್ ಲೋಯೆಸ್ಟ್. ಆ್ಯಟ್ ಪ್ರೆಸೆಂಟ್ ಆಲ್ಸೋ ಇಟ್ ಈಸ್ ಲೋಯೆಸ್ಟ್. ಯಾಕಂದ್ರೆ ಇನ್ಫ್ಲೇಷನ್ ಮಾನಿಟರ್ ಮಾಡೋ ಡಿಪಾರ್ಟ್ಮೆಂಟ್ ನಂದ, ಕನ್ಸ್ಯೂಮರ್ ಅಫೇರ್ಸ್. ಲೋಯೆಸ್ಟ್ ಅದಾಗಿ 2 ಪಾಯಿಂಟ್ ಸಮಥಿಂಗ್ ಫುಡ್ ಇನ್ಫ್ಲೇಷನ್ ಅದ, 3 ಪಾಯಿಂಟ್ ಸಮಥಿಂಗ್ 3.2% ಏನೋ ಓವರಾಲ್ ಇನ್ಫ್ಲೇಷನ್ ಅದ. ಫುಡ್ ಇನ್ಫ್ಲೇಷನ್ ಇದು 2 ಪಾಯಿಂಟ್ ಸಮಥಿಂಗ್ ಅದ. ಆ್ಯಂಡ್ UPA 10 ವರ್ಷದೊಳಗೆ 2004 ಆರಿಸ್ ಬಂದರು. 2014 ತನಕ ಪ್ರತಿ ಸೆಷನ್ದಾಗ ಬೆಲೆ ಏರಿಕೆ ಚರ್ಚೆ ಆಗಿದೆ. ಅವ್ರು ಬೆಲೆ ಏರಿಕೆ ಚರ್ಚೆ ನೋಟಿಸೇ ಕೊಡೋದಿಲ್ಲ. ಇವತ್ತು ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಯಾಕೆ ಕೊಡೋದಿಲ್ಲ ಅಂದ್ರೆ ಅವ್ರಿಗೆ ಹೇಳಲಿಕ್ಕೆ ಏನಿಲ್ಲ, ಸುಮ್ಮನೆ ಹಂಗೆ ಹೇಳ್ಕೊತ ಹೋಗೋದು. ಪೆಟ್ರೋಲು ಡೀಸೆಲ್ ಬೆಲೆ ಕರ್ನಾಟಕದಾಗ ಏರಿದ್ದು ಕಾಂಗ್ರೆಸ್ನಿಂದನೇ. ಇದ್ರ ಬಗ್ಗೆ ಏನೂ ಅನುಮಾನ ಇಲ್ಲ. 2 ಸರ್ತೆ 3 ಸರ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಅವರು ಏರಿಸಿದ್ದಾರೆ. ಯಾಕಂದ್ರೆ ಇಟ್ ಈಸ್ ನಾಟ್ ಅಂಡರ್ GST ಟ್ಯಾಕ್ಸ್ ಇವ್ರು ಹಾಕ್ಯಾರ. 48 ಬೇರೆ ಬೇರೆ ವಸ್ತುಗಳ ಬೆಲೆ ಏರಿಸ್ಯಾರ ಗ್ಯಾರಂಟಿ ಸಂಬಂಧ. ಮತ್ತು ಗ್ಯಾರಂಟಿ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರ ಉತ್ತರ ಏನು ಹೇಳ್ತಾರೆ, ಸಾರಿ ಯಾಕೆ ಏರಿಸಿದ್ರಿ ಅಂದರೆ ಗ್ಯಾರಂಟಿ ಕೊಡ್ಬೇಕಂತ. ಗ್ಯಾರಂಟಿ ಯಾವಾಗ ಕೊಡ್ತಾರೆ? 2-3 ತಿಂಗಳು, 6 ತಿಂಗಳು, 8 ತಿಂಗಳು ಬಿಟ್ಟು ಕೊಡ್ತಾರೆ. ಯಾಕಪ್ಪ ಹಿಂಗೆ ಅಂತ ಕೇಳಿದ್ರೆ ನಾವೇನು ತಿಂಗಳ ಕೊಡ್ತೀವಿ ಅಂತ ಹೇಳಿದ್ದು, ಭಾಷಣ ತಿಂಗಳ ಕೊಡ್ತೀವಿ ಅಂತ ಹೇಳಿದ್ದೆ. ಹಾಗಾಗಿ ಇದರ್ ಆಲ್ ಯಾವುದೇ ಬೇಸ್ಲೆಸ್. ರಿಕಾರ್ಡ್ಸ್ ಸ್ಪೀಕ್ಸ್. ಇನ್ಫ್ಲೇಷನ್ RBI ರಿಲೀಸ್ ಮಾಡ್ತದೆ. ನಾವು 5 UPA ಕಾಲದೊಳಗೆ, ಕಾಂಗ್ರೆಸ್ ಕಾಲದೊಳಗೆ ಈ ಪ್ರೈಸ್ ಮಾನಿಟರಿಂಗ್ ಸೆಂಟರ್ ಎಷ್ಟಿದ್ದು ಗೊತ್ತೇನು ನಿಮ್ಗೆ? 22. ಇವತ್ತೆಷ್ಟು ಅದಾವೆ? 522. 522 ಕಡೆಯಿಂದ ದೇಶದಾಗಿಂದ ನಾವು ನನ್ನ ಟೇಬಲ್ ಮೇಲೆ ಬರ್ತಾರೆ ಡೈಲಿ ಯಾವ ಇವು ಎಷ್ಟಿದಾವೆ ಅಂಥೇಳಿ ಪ್ರೈಸ್ಗಳು. ನಿಮ್ಮ ರಾಯಚೂರಾಗ ಒಂದು ಪ್ರೈಸ್ ಸೆಂಟರ್ ಇರ್ತದೆ. ನಿಮ್ಗೆ ಗೊತ್ತಿರೋದಿಲ್ಲ, ಊರಾಗ ಅಡ್ಡಾಡ್ತಾರೆ. ಆನ್ಲೈನ್ GPS ಅದ. ಅದಕ್ಕೆ ಹೋಗಿ ಮಾರ್ಕೆಟ್ದಾಗ ತೆಗೆದುಕೊಂಡು ಅವ ಎಲ್ಲಿದ್ದಾನಂದು ನಮ್ಗೆ ಗೊತ್ತಾಗ್ತದೆ. ನಮ್ಮಲ್ಲಿ ಮಾನಿಟರಿಂಗ್ ಸಿಸ್ಟಮ್ ಅದ. ಅಲ್ಲಿಂದ ಮೆಸೇಜ್ ಮಾಡ್ತಾನವ, ತೊಗರಿ ಬೇಳೆ ಇಷ್ಟದ, ಅಕ್ಕಿ ಇಷ್ಟದ, ಮತ್ತೊಂದು ಐಟಮ್ ಇಷ್ಟದ, ಇದೆಲ್ಲ ಮಾಡ್ತಾನೆ. ಅದರ ಆಧಾರದ ಮೇಲೆ ಕಂಟ್ರಿ ಇನ್ಫ್ಲೇಷನ್ ಕೌಂಟ್ ಆಗ್ತದೆ. ಆ ಕಂಟ್ರಿ ಇನ್ಫ್ಲೇಷನ್ದಲ್ಲಿ ಫುಡ್ ಈಸ್ ಲೋಯೆಸ್ಟ್, ಜನರಲ್ ಇನ್ಫ್ಲೇಷನ್ ಈಸ್ ಲೋಯೆಸ್ಟ್.